ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್. ನನ್ನ ಹೆಸರು ರೇಖಾ ಅಂತ. ನನ್ನ ಚಾನಲ್ನ ಹೆಸರು ರೇಖಾ ಈಸಿ ಬ್ಯೂಟಿ ಟಿಪ್ಸ್. ಮನೆಯಲ್ಲೇ ಸಿಗುವಂಥ ವಸ್ತುಗಳಿಂದ ನಾವು ನಮ್ಮ ಸ್ಕಿನ್ ಕೇರ್ನ ಯಾವ ಥರ ಮಾಡ್ಕೋಬೇಕು ಅಂತ ನಾನು ಈ ಚಾನಲ್ನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನಾನಿವತ್ತು ಮೊದಲು ನಿಮಗೆ ಫಸ್ಟ್ ನನ್ನ ವಿಡಿಯೋದಲ್ಲಿ ಯಾವ ಥರ ನಾವು ಸ್ಕ್ರಬ್ ಮಾಡ್ಕೋಬೇಕು ಮನೆಯಲ್ಲೇ ಇರುವಂಥ ವಸ್ತುನ ಅಂತ ತೋರಿಸ್ತಿದ್ದೀನಿ. ಇಲ್ಲಿ ನೋಡಿ, ನಾನು ಗೋಧಿ ಹಿಟ್ಟನ್ನ ಸಾಣಿಸಿದ ಮೇಲೆ ಅದರದ್ದು ಉಳಿಯುತ್ತಲ್ಲ ವೇಸ್ಟು, ತೌಡು ಅಂತ ಹೇಳ್ತಾರಲ್ಲ, ಅದರಿಂದ ನಾನು ಸ್ಕ್ರಬ್ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈಸಿಯಾಗಿ ಮನೆಯಲ್ಲೇ. ನಾನಿಲ್ಲಿ ಒಂದು ಕ್ಲೀನಾಗಿ ವಾಶ್ ಮಾಡಿ ಮತ್ತು ಒರೆಸಿರುವಂಥ ಬಟ್ಲಿಗೆ ನಾನು 2 ಟೀ ಸ್ಪೂನಷ್ಟು ನಾನು ಗೋಧಿ ಹಿಟ್ಟಿನ ತೌಡನ್ನ ಹಾಕ್ಕೊತಾ ಇದ್ದೀನಿ. ನೋಡಿ ಇಲ್ಲಿ. ಹಾಗೆ ಇಲ್ಲಿ 1 ಟೀ ಸ್ಪೂನಷ್ಟು ನಾನು ಹಾಲಿನ ಪುಡಿ ಹಾಕ್ಕೊತಾ ಇದ್ದೀನಿ. ಹಾಗೆ ನಾನಿಲ್ಲಿ ಕಾಯಿಸದೇ ಇರುವಂಥ ಹಸಿ ಹಾಲನ್ನು ಹಾಕ್ಕೊತಿದ್ದೀನಿ. ನಿಮ್ಮದು ಆಯಿಲಿ ಸ್ಕಿನ್ ಆಗಿದ್ದರೆ ಇದಕ್ಕೆ ಹನಿ ಯೂಸ್ ಮಾಡ್ಬೋದು, ಇಲ್ಲ ಅಂತಂದರೆ ರೋಸ್ ವಾಟರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಹಾಗೆ ಎಲ್ಲನೂ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಇಲ್ಲಿ. ತುಂಬ ಗಟ್ಟಿನೂ ಇರಬಾರ್ದು, ತುಂಬಾ ತೆಳ್ಳಗಾಗಿರಬಾರ್ದು. ನೋಡಿ, ಇಷ್ಟು ಹದದಲ್ಲಿ ಮಿಕ್ಸ್ ಮಾಡ್ಕೊಂಡಿರಬೇಕು. ನಂತರ ಮುಖ ಕ್ಲೀನಾಗಿ ತೊಳ್ಕೊಂಡು ಡ್ರೈ ಮಾಡ್ಕೋಬೇಕು ಫಸ್ಟು ನಾರ್ಮಲ್ ವಾಟರ್ನಲ್ಲಿ. ನಂತರ ಈಗ ನಾನು ಮಾಡಿಟ್ಟಿದ್ನಲ್ಲ ಮಿಕ್ಸು, ಅದನ್ನು ತಗೊಂಡು ಯಾವ ಥರ ಸ್ಕ್ರಬ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇಲ್ಲಿ ನಾನು ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ತೊಗೊಂಡು ಮುಖಕ್ಕೆ ಸರ್ಕಲಲ್ಲಿ ನಾವು ಸ್ಕ್ರಬ್ ಮಾಡ್ಕೋಬೇಕು. ಇದೇ ಥರ ಫುಲ್ ಫೇಸು ಹಾಗೆ ನೆಕ್ಕಿಗೆಲ್ಲ ನಾವು ಸ್ಕ್ರಬ್ ಮಾಡ್ಕೋಬೇಕು. ಇದರಿಂದ ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲ ಹೋಗಿ ಕ್ಲೀನ್ ಆಗುತ್ತೆ ಫೇಸ್ ಕೂಡ. ಹಾಗೆ ಇದು ಮನೇಲೇ ಸಿಗುವಂಥ ವಸ್ತು ಆಗಿರೋದ್ರಿಂದ ಯಾವುದೇ ಕೆಮಿಕಲ್ ಏನೂ ಇರಲಾರ್ದೇ ಇರೋದ್ರಿಂದ ನಾವು ಇದನ್ನು ಒನ್ ಡೇ ಬಿಟ್ಟು ಒನ್ ಡೇ ಹಚ್ಚೋದ್ರಿಂದ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇದರಿಂದ. ನೋಡಿ, ಇಲ್ಲಿ ನಾನು ಹೇಗೆ ಸರ್ಕಲಲ್ಲಿ ಮಸಾಜ್ ಮಾಡ್ಕೊತಾ ಇದ್ದೀನಿ ಅದೇ ಥರ ಮಾಡ್ಕೋಬೇಕು. ಹಾಗೆ ಫ್ರೆಂಡ್ಸ್, ನಂದು ಇನ್ನೊಂದು ಚಾನಲ್ ಇದೆ, ರೇಖಾ ರೆಸಿಪಿ ಆ್ಯಂಡ್ ಲಾಗ್ ಇನ್ ಕನ್ನಡ ಅಂತಂದ್ಬಿಟ್ಟು. ನಾನು ಡಿಸ್ಕ್ರಿಪ್ಷನಲ್ಲಿ ಆ ಚಾನಲ್ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಿಟ್ಟು ಓಪನ್ ಆಗಿ ರಕ್ತ ಸಂಚಾರ ಚೆನ್ನಾಗಾಗೋದ್ರಿಂದ ಫೇಸಿಗೆ ಒಳ್ಳೆ ಗ್ಲೋನು ಬರುತ್ತೆ ಇದರಿಂದ. ನೋಡಿ, ಇಲ್ಲಿ ಯಾವ ಥರ ಅಪ್ಪರ್ ಮೋಷನಲ್ಲಿ ಯಾವ ಥರ ಹಿಂಗೆ ಮಸಾಜ್ ಮಾಡ್ಕೋಬೇಕಂತ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಕಣ್ಣು ಕೆಳಗಡೆಯಿಂದ ಹಿಂಗೆ ಮೇಲೆ ತೊಗೊಂಡೋಗಿ ಪ್ರೆಸ್ ಮಾಡಬೇಕು ಮೇಲ್ಗಡೆ. ಬ್ಲಡ್ ಸರ್ಕ್ಯುಲೇಷನ್ ಇದರಿಂದ ತುಂಬಾ ಚೆನ್ನಾಗಾಗುತ್ತೆ. ನಿಮಗೆ ಒಳ್ಳೆ ರಿಲ್ಯಾಕ್ಸೇಷನ್ ಕೂಡ ಸಿಗುತ್ತೆ ಇದರಿಂದ. ನೋಡಿ, ಇಲ್ಲಿ ನೆಕ್ ಕೆಳಗಡೆನೂ ಅಷ್ಟೇ ಕ್ಲೀನಾಗಿ ಸ್ಕ್ರಬ್ ಮಾಡ್ಕೋಬೇಕು. ಯಾಕಂದರೆ ಫೇಸ್ ಕಲರು ನೆಕ್ ಕಲರು ಚೇಂಜ್ ಇರಬಾರ್ದು, ಎಲ್ಲ ಒಂದೇ ಥರ ಇರಬೇಕು ಅಂದರೆ ಅಲ್ಲೂ ಕೂಡ ಕ್ಲೀನಾಗಿ ಸ್ಕ್ರಬ್ ಮಾಡ್ಕೋಬೇಕು. ಈಗ ಎಲ್ಲ ಕ್ಲೀನಾಗಿ ಸ್ಕ್ರಬ್ ಮಾಡ್ಕೊಂಡಾಗಿದೆ. ಇದನ್ನು 5 ಮಿನಿಟ್ಸು ಹಾಗೆ ಡ್ರೈ ಆಗೋದಕ್ಕೆ ಸ್ವಲ್ಪ ಬಿಡಬೇಕು. ನೋಡಿ, ಇಲ್ಲಿ ಹೇಗೆ ಡ್ರೈ ಆಗಿದೆ ಅಂತಂದ್ಬಿಟ್ಟು. ಮುಟ್ಟಿದರೆ ಕೈಗೂ ಹತ್ತುತ್ತಾ ಇಲ್ಲ, ಫುಲ್ಲು ಡ್ರೈ ಆಗಿದೆ. ಈಗ ನಾರ್ಮಲ್ ವಾಟರಲ್ಲಿ ಫೇಸ್ ವಾಶ್ ಮಾಡಿಕೊಂಡು
ಟವೆಲಲ್ಲಿ ಕ್ಲೀನಾಗಿ ಫೇಸ್ ಒರೆಸ್ಕೋಬೇಕು. ಈಗ ನೋಡಿ ಇಲ್ಲಿ ಫಸ್ಟಿಗಿಂತ ಈಗ ಎಷ್ಟು ಚೆನ್ನಾಗಿ ಗ್ಲೋ ಕಾಣಿಸ್ತಾ ಇದೆ. ಹಾಗೆ ತುಂಬಾ ಬೇಬಿ ಸ್ಕಿನ್ ಎಷ್ಟು ಮೃದುವಾಗಿರುತ್ತೆ ಆ ಥರ ಅನಿಸುತ್ತೆ. ಹಾಗೆ ಒಂದು ಒಳ್ಳೆ ಇನ್ಸ್ಟೆಂಟ್ ಗ್ಲೋ ಕೂಡ ಸಿಗುತ್ತೆ. ನಿಮಗೆ ಇದು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಬಾಯ್.